ಇನ್ನು ದಕ್ಷಿಣದ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಮೊದಲಿನಿಂದಲೂ ಅನ್ಯಾಯವಾಗ್ತಾ ಇದೆ. ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರೋ ಕೇಂದ್ರ ಸರ್ಕಾರ ತೆರಿಗೆ ಹಂಚಿಕೆಯನ್ನೇ ಕಡಿಮೆ ಮಾಡಲು ಮುಂದಾಗಿದೆಯಂತೆ. ಅದು ಸಿಎಂ ಸಿದ್ದರಾಮಯ್ಯ ಅವರನ್ನು ಕೆರಳಿಸಿದೆ. ನೋಡಿ, ಇದು ನಾವು ಕೇಂದ್ರ, ರಾಜ್ಯ, ಕಾಂಗ್ರೆಸ್, ಬಿಜೆಪಿ ಅಂತಲ್ಲ, ಇದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ. ನೀವು ಇದನ್ನು ಸರಿಯಾಗಿ ಗಮನಿಸಬೇಕು. ನಿಜವಾಗ್ಲೂ ನಮಗೆ ಮೋಸ ಆಗ್ತಾ ಇದೆಯಾ? ಮೋಸ ಆಗ್ತಾ ಇದ್ರೆ ಒಂದು ಧ್ವನಿ ಯಾಕಂದ್ರೆ ಒಕ್ಕೂಟ ವ್ಯವಸ್ಥೆ ಇದೆ. ಬೇರೆ ಬೇರೆ ರಾಜ್ಯಗಳು, ಪ್ರಧಾನಮಂತ್ರಿಗಳು ನಮಗೆ ಆಗದೇ ಇದ್ದಾಗ ಅದನ್ನು ಮನವರಿಕೆ ಮಾಡಿಕೊಡ್ಬೇಕು. ಪ್ರಧಾನಿಗಳಿಗೂ ಮನವರಿಕೆ ಮಾಡಿ, ಅಂದ್ರೆ ಜಗಳಾಡಬೇಕು ಅಂತಲ್ಲ, ಮನವರಿಕೆ ಮಾಡಿ ನಮ್ಗೆ ಕೊಡುವಂಥದ್ದು ಅಂತೇಳಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಯಾಕೆ ಇವತ್ತು ಟ್ವಿಟರ್ ಅಲ್ಲಿ ಹಾಕಿದ್ರು ಸಿದ್ದರಾಮಯ್ಯ, ಈ ಸ್ಟೋರಿ ನೋಡಿ. ರಾಜ್ಯಗಳ ತೆರಿಗೆ ಪಾಲು ಕಡಿತಕ್ಕೆ ಚಿಂತನೆ, ಕೇಂದ್ರದ ಪ್ರಸ್ತಾವನೆಗೆ ಸಿದ್ದರಾಮಯ್ಯ ಖಂಡನೆ. ಕೇಂದ್ರ ಸರ್ಕಾರ ವರ್ಸಸ್ ದಕ್ಷಿಣ ರಾಜ್ಯಗಳ ಯುದ್ಧ ಮತ್ತೆ ಶುರುವಾಗಿದೆ. ರಾಜ್ಯಗಳ ತೆರಿಗೆ ಹಂಚಿಕೆಯನ್ನ ಶೇಕಡಾ 41ರಿಂದ 40ಕ್ಕೆ ಕಡಿತಗೊಳಿಸುವುದಕ್ಕೆ ಎನ್ಡಿಎ ಸರ್ಕಾರ ಚಿಂತನೆ ನಡೆಸುತ್ತಿದೆಯಂತೆ. ಈ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ತೆರಿಗೆ ಅನ್ಯಾಯವನ್ನ ಮಾತುಕತೆ ಮೂಲಕ ಪರಿಹರಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ಒಪ್ಪಿಕೊಳ್ಳದಿದ್ದರೆ ಬೀದಿಗಿಳಿದು ಹೋರಾಟ ನಡೆಸಬೇಕಾಗುತ್ತದೆ ಎಂದು ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ನೀಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಂತ ಜನಪ್ರಿಯ ಕಾರ್ಯಕ್ರಮಗಳ ಮೂಲಕ ಕನ್ನಡಿಗರ ಮನಸ್ಸು ಗೆದ್ದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಗಾದರೂ ಮಾಡಿ ಅಪಖ್ಯಾತಿ ತರಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧರಿಸಿದಂತಿದೆ. ದುರುದ್ದೇಶದಿಂದ ನ್ಯಾಯಬದ್ದವಾಗಿ ನೀಡಬೇಕಾಗಿರೋ ತೆರಿಗೆ ಪಾಲು ಮತ್ತಿತರ ಅನುದಾನ ನೀಡದೆ ರಾಜ್ಯದ ಖಜಾನೆಯನ್ನ ಬರಿದು ಮಾಡಲು ಹೊರಟಿದೆ. ಇಂತಹ ದಮನಕಾರಿ ನೀತಿಗಳನ್ನು ಎದುರಿಸುವ ಶಕ್ತಿ ಮತ್ತು ಧೈರ್ಯ ರಾಜ್ಯ ಸರ್ಕಾರಕ್ಕಿದೆ. ಈ ಅನ್ಯಾಯವನ್ನ ರಾಜ್ಯದ ಜನತೆಯು ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನಾನು ನಂಬಿದ್ದೇನೆ. ಇನ್ನು ಮತ್ತೆ ಕಡಿತ ಮಾಡ್ತಾ ಹೋದ್ರೆ ಏನ್ ಮಾಡಕ್ ಆಗೋಲ್ಲ. ನಮ್ ತಗೊಳ್ತಾರೆ ಉತ್ತರ ಹಿಂದೂಸ್ತಾನೆಲ್ಲ ಆ ಕಡೆ ದುಡ್ಡು ಕೊಡ್ತಾರೆ ಡೆವಲಪ್ ಮಾಡಕ್ಕೆ, ನಮ್ ದುಡ್ಡು ಈ ತರ ಆ ಕಡೆ ಕೊಡ್ತಾರೆ. ಮಾಡ್ಬೇಕಲ್ಲ, ಬಿಜೆಪಿ ಅವ್ರು ಸಪೋರ್ಟ್ ಮಾಡ್ಬೇಕು. ಅವ್ರು ಅದು ಆ ಕಡೆನೇ ಒಲಿತಾರಲ್ಲ, ಅವ್ರು ಸಪೋರ್ಟ್ ಮಾಡ್ಬೇಕು, ಅವ್ರು ಕೇಳ್ಬೇಕಲ್ಲ. ಸಂಸದರು ಅವ್ರ ಮುಖಂಡರು ನಮ್ ದುಡ್ಡು ಜಾಸ್ತಿ ಕೊಡು ಅಂತ ಹೇಳ್ಬೇಕು ಹೊರತಾಗಿ ಮತ್ತೆ ಇದ್ದು ಕಟ್ ಮಾಡ್ರೆ ಅವ್ರ ಕೇಳು ಜಾಸ್ತಿ ಸರ್ಕಾರ ಗಮನಿಸ್ತದ್ರೆ. ಕೇಂದ್ರ ಸರ್ಕಾರ ತೆರಿಗೆ ತಾರತಮ್ಯ ಮಾಡಿದ್ರೆ ದಕ್ಷಿಣದ ರಾಜ್ಯಗಳು ಸಿಡಿದೇಳೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ದಕ್ಷಿಣದ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಮೊದಲಿನಿಂದಲೂ ಅನ್ಯಾಯವಾಗ್ತಾ ಇದೆ. ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರೋ ಕೇಂದ್ರ ಸರ್ಕಾರ ತೆರಿಗೆ ಹಂಚಿಕೆಯನ್ನೇ ಕಡಿಮೆ ಮಾಡಲು ಮುಂದಾಗಿದೆಯಂತೆ. ಅದು ಸಿಎಂ ಸಿದ್ದರಾಮಯ್ಯ ಅವರನ್ನು ಕೆರಳಿಸಿದೆ. ನೋಡಿ, ಇದು ನಾವು ಕೇಂದ್ರ, ರಾಜ್ಯ, ಕಾಂಗ್ರೆಸ್, ಬಿಜೆಪಿ ಅಂತಲ್ಲ, ಇದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ. ನೀವು ಇದನ್ನು ಸರಿಯಾಗಿ ಗಮನಿಸಬೇಕು. ನಿಜವಾಗ್ಲೂ ನಮಗೆ ಮೋಸ ಆಗ್ತಾ ಇದೆಯಾ? ಮೋಸ ಆಗ್ತಾ ಇದ್ರೆ ಒಂದು ಧ್ವನಿ ಯಾಕಂದ್ರೆ ಒಕ್ಕೂಟ ವ್ಯವಸ್ಥೆ ಇದೆ. ಬೇರೆ ಬೇರೆ ರಾಜ್ಯಗಳು, ಪ್ರಧಾನಮಂತ್ರಿಗಳು ನಮಗೆ ಆಗದೇ ಇದ್ದಾಗ ಅದನ್ನು ಮನವರಿಕೆ ಮಾಡಿಕೊಡ್ಬೇಕು. ಪ್ರಧಾನಿಗಳಿಗೂ ಮನವರಿಕೆ ಮಾಡಿ, ಅಂದ್ರೆ ಜಗಳಾಡಬೇಕು ಅಂತಲ್ಲ, ಮನವರಿಕೆ ಮಾಡಿ ನಮ್ಗೆ ಕೊಡುವಂಥದ್ದು ಅಂತೇಳಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಯಾಕೆ ಇವತ್ತು ಟ್ವಿಟರ್ ಅಲ್ಲಿ ಹಾಕಿದ್ರು ಸಿದ್ದರಾಮಯ್ಯ, ಈ ಸ್ಟೋರಿ ನೋಡಿ. ರಾಜ್ಯಗಳ ತೆರಿಗೆ ಪಾಲು ಕಡಿತಕ್ಕೆ ಚಿಂತನೆ, ಕೇಂದ್ರದ ಪ್ರಸ್ತಾವನೆಗೆ ಸಿದ್ದರಾಮಯ್ಯ ಖಂಡನೆ. ಕೇಂದ್ರ ಸರ್ಕಾರ ವರ್ಸಸ್ ದಕ್ಷಿಣ ರಾಜ್ಯಗಳ ಯುದ್ಧ ಮತ್ತೆ ಶುರುವಾಗಿದೆ. ರಾಜ್ಯಗಳ ತೆರಿಗೆ ಹಂಚಿಕೆಯನ್ನ ಶೇಕಡಾ 41ರಿಂದ 40ಕ್ಕೆ ಕಡಿತಗೊಳಿಸುವುದಕ್ಕೆ ಎನ್ಡಿಎ ಸರ್ಕಾರ ಚಿಂತನೆ ನಡೆಸುತ್ತಿದೆಯಂತೆ. ಈ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ತೆರಿಗೆ ಅನ್ಯಾಯವನ್ನ ಮಾತುಕತೆ ಮೂಲಕ ಪರಿಹರಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ಒಪ್ಪಿಕೊಳ್ಳದಿದ್ದರೆ ಬೀದಿಗಿಳಿದು ಹೋರಾಟ ನಡೆಸಬೇಕಾಗುತ್ತದೆ ಎಂದು ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ನೀಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಂತ ಜನಪ್ರಿಯ ಕಾರ್ಯಕ್ರಮಗಳ ಮೂಲಕ ಕನ್ನಡಿಗರ ಮನಸ್ಸು ಗೆದ್ದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಗಾದರೂ ಮಾಡಿ ಅಪಖ್ಯಾತಿ ತರಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧರಿಸಿದಂತಿದೆ. ದುರುದ್ದೇಶದಿಂದ ನ್ಯಾಯಬದ್ದವಾಗಿ ನೀಡಬೇಕಾಗಿರೋ ತೆರಿಗೆ ಪಾಲು ಮತ್ತಿತರ ಅನುದಾನ ನೀಡದೆ ರಾಜ್ಯದ ಖಜಾನೆಯನ್ನ ಬರಿದು ಮಾಡಲು ಹೊರಟಿದೆ. ಇಂತಹ ದಮನಕಾರಿ ನೀತಿಗಳನ್ನು ಎದುರಿಸುವ ಶಕ್ತಿ ಮತ್ತು ಧೈರ್ಯ ರಾಜ್ಯ ಸರ್ಕಾರಕ್ಕಿದೆ. ಈ ಅನ್ಯಾಯವನ್ನ ರಾಜ್ಯದ ಜನತೆಯು ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನಾನು ನಂಬಿದ್ದೇನೆ. ಇನ್ನು ಮತ್ತೆ ಕಡಿತ ಮಾಡ್ತಾ ಹೋದ್ರೆ ಏನ್ ಮಾಡಕ್ ಆಗೋಲ್ಲ. ನಮ್ ತಗೊಳ್ತಾರೆ ಉತ್ತರ ಹಿಂದೂಸ್ತಾನೆಲ್ಲ ಆ ಕಡೆ ದುಡ್ಡು ಕೊಡ್ತಾರೆ ಡೆವಲಪ್ ಮಾಡಕ್ಕೆ, ನಮ್ ದುಡ್ಡು ಈ ತರ ಆ ಕಡೆ ಕೊಡ್ತಾರೆ. ಮಾಡ್ಬೇಕಲ್ಲ, ಬಿಜೆಪಿ ಅವ್ರು ಸಪೋರ್ಟ್ ಮಾಡ್ಬೇಕು. ಅವ್ರು ಅದು ಆ ಕಡೆನೇ ಒಲಿತಾರಲ್ಲ, ಅವ್ರು ಸಪೋರ್ಟ್ ಮಾಡ್ಬೇಕು, ಅವ್ರು ಕೇಳ್ಬೇಕಲ್ಲ. ಸಂಸದರು ಅವ್ರ ಮುಖಂಡರು ನಮ್ ದುಡ್ಡು ಜಾಸ್ತಿ ಕೊಡು ಅಂತ ಹೇಳ್ಬೇಕು ಹೊರತಾಗಿ ಮತ್ತೆ ಇದ್ದು ಕಟ್ ಮಾಡ್ರೆ ಅವ್ರ ಕೇಳು ಜಾಸ್ತಿ ಸರ್ಕಾರ ಗಮನಿಸ್ತದ್ರೆ. ಕೇಂದ್ರ ಸರ್ಕಾರ ತೆರಿಗೆ ತಾರತಮ್ಯ ಮಾಡಿದ್ರೆ ದಕ್ಷಿಣದ ರಾಜ್ಯಗಳು ಸಿಡಿದೇಳೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ದಕ್ಷಿಣದ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಮೊದಲಿನಿಂದಲೂ ಅನ್ಯಾಯವಾಗ್ತಾ ಇದೆ. ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರೋ ಕೇಂದ್ರ ಸರ್ಕಾರ ತೆರಿಗೆ ಹಂಚಿಕೆಯನ್ನೇ ಕಡಿಮೆ ಮಾಡಲು ಮುಂದಾಗಿದೆಯಂತೆ. ಅದು ಸಿಎಂ ಸಿದ್ದರಾಮಯ್ಯ ಅವರನ್ನು ಕೆರಳಿಸಿದೆ. ನೋಡಿ, ಇದು
ನಾವು ಕೇಂದ್ರ ರಾಜ್ಯ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಇದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ. ನೀವು ಇದನ್ನು ಸರಿಯಾಗಿ ಗಮನಿಸಬೇಕು. ನಿಜವಾಗ್ಲೂ ನಮಗೆ ಮೋಸ ಆಗ್ತಾ ಇದೆಯಾ? ಮೋಸ ಆಗ್ತಾ ಇದ್ರೆ ಒಂದು ಧ್ವನಿ ಯಾಕಂದ್ರೆ ಒಕ್ಕೂಟ ವ್ಯವಸ್ಥೆ ಇದೆ. ಬೇರೆ ಬೇರೆ ರಾಜ್ಯಗಳು, ಪ್ರಧಾನಮಂತ್ರಿಗಳು ನಮಗೆ ಆಗದೇ ಇದ್ದಾಗ ಅದನ್ನು ಮನವರಿಕೆ ಮಾಡಿಕೊಡ್ಬೇಕು. ಪ್ರಧಾನಿಗಳಿಗೂ ಮನವರಿಕೆ ಮಾಡಿ, ಅಂದ್ರೆ ಜಗಳಾಡಬೇಕು ಅಂತಲ್ಲ, ಮನವರಿಕೆ ಮಾಡಿ ನಮ್ಗೆ ಕೊಡುವಂಥದ್ದು ಅಂತೇಳಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ? ಯಾಕೆ ಇವತ್ತು ಟ್ವಿಟರ್ ಅಲ್ಲಿ ಹಾಕಿದ್ರು ಸಿದ್ದರಾಮಯ್ಯ? ಈ ಸ್ಟೋರಿ ನೋಡಿ. ರಾಜ್ಯಗಳ ತೆರಿಗೆ ಪಾಲು ಕಡಿತಕ್ಕೆ ಚಿಂತನೆ. ಕೇಂದ್ರದ ಪ್ರಸ್ತಾವನೆಗೆ ಸಿದ್ದರಾಮಯ್ಯ ಖಂಡನೆ. ಕೇಂದ್ರ ಸರ್ಕಾರ ವರ್ಸಸ್ ದಕ್ಷಿಣ ರಾಜ್ಯಗಳ ಯುದ್ಧ ಮತ್ತೆ ಶುರುವಾಗಿದೆ. ರಾಜ್ಯಗಳ ತೆರಿಗೆ ಹಂಚಿಕೆಯನ್ನ ಶೇಕಡಾ 41ರಿಂದ 40ಕ್ಕೆ ಕಡಿತಗೊಳಿಸುವುದಕ್ಕೆ ಎನ್ಡಿಎ ಸರ್ಕಾರ ಚಿಂತನೆ ನಡೆಸುತ್ತಿದೆಯಂತೆ. ಈ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ತೆರಿಗೆ ಅನ್ಯಾಯವನ್ನ ಮಾತುಕತೆ ಮೂಲಕ ಪರಿಹರಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ಒಪ್ಪಿಕೊಳ್ಳದಿದ್ದರೆ ಬೀದಿಗಿಳಿದು ಹೋರಾಟ ನಡೆಸಬೇಕಾಗುತ್ತದೆ ಎಂದು ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ನೀಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಂತ ಜನಪ್ರಿಯ ಕಾರ್ಯಕ್ರಮಗಳ ಮೂಲಕ ಕನ್ನಡಿಗರ ಮನಸ್ಸು ಗೆದ್ದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಗಾದರೂ ಮಾಡಿ ಅಪಖ್ಯಾತಿ ತರಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧರಿಸಿದಂತಿದೆ. ದುರುದ್ದೇಶದಿಂದ ನ್ಯಾಯಬದ್ಧವಾಗಿ ನೀಡಬೇಕಾಗಿರುವ ತೆರಿಗೆ ಪಾಲು ಮತ್ತಿತರ ಅನುದಾನ ನೀಡದೆ ರಾಜ್ಯದ ಖಜಾನೆಯನ್ನ ಬರಿದು ಮಾಡಲು ಹೊರಟಿದೆ. ಇಂತಹ ದಮನಕಾರಿ ನೀತಿಗಳನ್ನು ಎದುರಿಸುವ ಶಕ್ತಿ ಮತ್ತು ಧೈರ್ಯ ರಾಜ್ಯ ಸರ್ಕಾರಕ್ಕಿದೆ. ಈ ಅನ್ಯಾಯವನ್ನ ರಾಜ್ಯದ ಜನತೆಯು ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನಾನು ನಂಬಿದ್ದೇನೆ. ಅದ್ರಾಗ ಇನ್ನು ಮತ್ತೆ ಕಡಿತ ಮಾಡ್ತಾ ಹೋದ್ರೆ ಏನ್ ಮಾಡಕ್ಕಾಗಲ್ಲ. ನಮ್ ತಗೊಳ್ತಾರೆ ಉತ್ತರ ಹಿಂದೂಸ್ತಾನ್ ಎಲ್ಲ ಆ ಕಡೆ ದುಡ್ಡು ಕೊಡ್ತಾರೆ ಡೆವಲಪ್ ಮಾಡಕ್ಕೆ. ನಮ್ ದುಡ್ಡು ಈ ತರ ಆ ಕಡೆ ಕೊಡ್ತಾರೆ. ಮಾಡ್ಬೇಕಲ್ಲ ಬಿಜೆಪಿ ಅವ್ರು ಸಪೋರ್ಟ್ ಮಾಡ್ಬೇಕು. ಅವ್ರು ಅದು ಆ ಕಡೆನ ಒಲಿತಾರಲ್ಲ, ಅವ್ರು ಸಪೋರ್ಟ್ ಮಾಡ್ಬೇಕು, ಅವ್ರು ಕೇಳ್ಬೇಕಲ್ಲ. ಸಂಸದರು ಅವ್ರ ಮುಖಂಡರು ನಮ್ ದುಡ್ಡು ಜಾಸ್ತಿ ಕೊಡು ಅಂತ ಹೇಳ್ಬೇಕು ಹೊರತಾಗಿ ಮತ್ತೆ ಇದ್ದ ಕಟ್ ಮಾಡ್ರೆ ಅವ್ರ ಕೇಳಿ ಜಾಸ್ತಿ ಸರ್ಕಾರ ಗಮನಿಸ್ತದ್ರೆ. ಕೇಂದ್ರ ಸರ್ಕಾರ ತೆರಿಗೆ ತಾರತಮ್ಯ ಮಾಡಿದ್ರೆ ದಕ್ಷಿಣದ ರಾಜ್ಯಗಳು ಸಿಡಿದೇಳೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ದಕ್ಷಿಣದ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಮೊದಲಿನಿಂದಲೂ ಅನ್ಯಾಯವಾಗ್ತಾ ಇದೆ. ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರೋ ಕೇಂದ್ರ ಸರ್ಕಾರ ತೆರಿಗೆ ಹಂಚಿಕೆಯನ್ನೇ ಕಡಿಮೆ ಮಾಡಲು ಮುಂದಾಗಿದೆಯಂತೆ. ಅದು ಸಿಎಂ ಸಿದ್ದರಾಮಯ್ಯ ಅವರನ್ನು ಕೆರಳಿಸಿದೆ. ನೋಡಿ, ಇದು ನಾವು ಕೇಂದ್ರ ರಾಜ್ಯ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಇದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ. ನೀವು ಇದನ್ನು ಸರಿಯಾಗಿ ಗಮನಿಸಬೇಕು. ನಿಜವಾಗ್ಲೂ ನಮಗೆ ಮೋಸ ಆಗ್ತಾ ಇದೆಯಾ? ಮೋಸ ಆಗ್ತಾ ಇದ್ರೆ ಒಂದು ಧ್ವನಿ ಯಾಕಂದ್ರೆ ಒಕ್ಕೂಟ ವ್ಯವಸ್ಥೆ ಇದೆ. ಬೇರೆ ಬೇರೆ ರಾಜ್ಯಗಳು, ಪ್ರಧಾನಮಂತ್ರಿಗಳು ನಮಗೆ ಆಗದೇ ಇದ್ದಾಗ ಅದನ್ನು ಮನವರಿಕೆ ಮಾಡಿಕೊಡ್ಬೇಕು. ಪ್ರಧಾನಿಗಳಿಗೂ ಮನವರಿಕೆ ಮಾಡಿ, ಅಂದ್ರೆ ಜಗಳಾಡಬೇಕು ಅಂತಲ್ಲ, ಮನವರಿಕೆ ಮಾಡಿ ನಮ್ಗೆ ಕೊಡುವಂಥದ್ದು ಅಂತೇಳಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ? ಯಾಕೆ ಇವತ್ತು ಟ್ವಿಟರ್ ಅಲ್ಲಿ ಹಾಕಿದ್ರು ಸಿದ್ದರಾಮಯ್ಯ? ಈ ಸ್ಟೋರಿ ನೋಡಿ. ರಾಜ್ಯಗಳ ತೆರಿಗೆ ಪಾಲು ಕಡಿತಕ್ಕೆ ಚಿಂತನೆ. ಕೇಂದ್ರದ ಪ್ರಸ್ತಾವನೆಗೆ ಸಿದ್ದರಾಮಯ್ಯ ಖಂಡನೆ. ಕೇಂದ್ರ ಸರ್ಕಾರ ವರ್ಸಸ್ ದಕ್ಷಿಣ ರಾಜ್ಯಗಳ ಯುದ್ಧ ಮತ್ತೆ ಶುರುವಾಗಿದೆ. ರಾಜ್ಯಗಳ ತೆರಿಗೆ ಹಂಚಿಕೆಯನ್ನ ಶೇಕಡಾ 41ರಿಂದ 40ಕ್ಕೆ ಕಡಿತಗೊಳಿಸುವುದಕ್ಕೆ ಎನ್ಡಿಎ ಸರ್ಕಾರ ಚಿಂತನೆ ನಡೆಸುತ್ತಿದೆಯಂತೆ. ಈ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ತೆರಿಗೆ ಅನ್ಯಾಯವನ್ನ ಮಾತುಕತೆ ಮೂಲಕ ಪರಿಹರಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ಒಪ್ಪಿಕೊಳ್ಳದಿದ್ದರೆ ಬೀದಿಗಿಳಿದು ಹೋರಾಟ ನಡೆಸಬೇಕಾಗುತ್ತದೆ ಎಂದು ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ನೀಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಂತ ಜನಪ್ರಿಯ ಕಾರ್ಯಕ್ರಮಗಳ ಮೂಲಕ ಕನ್ನಡಿಗರ ಮನಸ್ಸು ಗೆದ್ದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಗಾದರೂ ಮಾಡಿ ಅಪಖ್ಯಾತಿ ತರಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧರಿಸಿದಂತಿದೆ. ದುರುದ್ದೇಶದಿಂದ ನ್ಯಾಯಬದ್ಧವಾಗಿ ನೀಡಬೇಕಾಗಿರುವ ತೆರಿಗೆ ಪಾಲು ಮತ್ತಿತರ ಅನುದಾನ ನೀಡದೆ ರಾಜ್ಯದ ಖಜಾನೆಯನ್ನ ಬರಿದು ಮಾಡಲು ಹೊರಟಿದೆ. ಇಂತಹ ದಮನಕಾರಿ ನೀತಿಗಳನ್ನು ಎದುರಿಸುವ ಶಕ್ತಿ ಮತ್ತು ಧೈರ್ಯ ರಾಜ್ಯ ಸರ್ಕಾರಕ್ಕಿದೆ. ಈ ಅನ್ಯಾಯವನ್ನ ರಾಜ್ಯದ ಜನತೆಯು ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನಾನು ನಂಬಿದ್ದೇನೆ. ಅದ್ರಾಗ ಇನ್ನು ಮತ್ತೆ ಕಡಿತ ಮಾಡ್ತಾ ಹೋದ್ರೆ ಏನ್ ಮಾಡಕ್ಕಾಗಲ್ಲ. ನಮ್ ತಗೊಳ್ತಾರೆ ಉತ್ತರ ಹಿಂದೂಸ್ತಾನ್ ಎಲ್ಲ ಆ ಕಡೆ ದುಡ್ಡು ಕೊಡ್ತಾರೆ ಡೆವಲಪ್ ಮಾಡಕ್ಕೆ. ನಮ್ ದುಡ್ಡು ಈ ತರ ಆ ಕಡೆ ಕೊಡ್ತಾರೆ. ಮಾಡ್ಬೇಕಲ್ಲ ಬಿಜೆಪಿ ಅವ್ರು ಸಪೋರ್ಟ್ ಮಾಡ್ಬೇಕು. ಅವ್ರು ಅದು ಆ ಕಡೆನ ಒಲಿತಾರಲ್ಲ, ಅವ್ರು ಸಪೋರ್ಟ್ ಮಾಡ್ಬೇಕು, ಅವ್ರು ಕೇಳ್ಬೇಕಲ್ಲ. ಸಂಸದರು ಅವ್ರ ಮುಖಂಡರು ನಮ್ ದುಡ್ಡು ಜಾಸ್ತಿ ಕೊಡು ಅಂತ ಹೇಳ್ಬೇಕು ಹೊರತಾಗಿ ಮತ್ತೆ ಇದ್ದ ಕಟ್ ಮಾಡ್ರೆ ಅವ್ರ ಕೇಳಿ ಜಾಸ್ತಿ ಸರ್ಕಾರ ಗಮನಿಸ್ತದ್ರೆ. ಕೇಂದ್ರ ಸರ್ಕಾರ ತೆರಿಗೆ ತಾರತಮ್ಯ ಮಾಡಿದ್ರೆ ದಕ್ಷಿಣದ ರಾಜ್ಯಗಳು ಸಿಡಿದೇಳೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ದಕ್ಷಿಣದ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಮೊದಲಿನಿಂದಲೂ ಅನ್ಯಾಯವಾಗ್ತಾ ಇದೆ. ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರೋ ಕೇಂದ್ರ ಸರ್ಕಾರ ತೆರಿಗೆ ಹಂಚಿಕೆಯನ್ನೇ ಕಡಿಮೆ ಮಾಡಲು ಮುಂದಾಗಿದೆಯಂತೆ. ಅದು ಸಿಎಂ ಸಿದ್ದರಾಮಯ್ಯ ಅವರನ್ನು ಕೆರಳಿಸಿದೆ. ನೋಡಿ, ಇದು ನಾವು ಕೇಂದ್ರ ರಾಜ್ಯ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಇದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ. ನೀವು ಇದನ್ನು ಸರಿಯಾಗಿ ಗಮನಿಸಬೇಕು. ನಿಜವಾಗ್ಲೂ ನಮಗೆ ಮೋಸ ಆಗ್ತಾ ಇದೆಯಾ? ಮೋಸ ಆಗ್ತಾ ಇದ್ರೆ ಒಂದು ಧ್ವನಿ ಯಾಕಂದ್ರೆ ಒಕ್ಕೂಟ ವ್ಯವಸ್ಥೆ ಇದೆ. ಬೇರೆ ಬೇರೆ ರಾಜ್ಯಗಳು, ಪ್ರಧಾನಮಂತ್ರಿಗಳು
ನಮಗೆ ಆಗದೇ ಇದ್ದಾಗ ಅದನ್ನು ಮನವರಿಕೆ ಮಾಡಿಕೊಡ್ಬೇಕು. ಪ್ರಧಾನಿಗಳಿಗೂ ಮನವರಿಕೆ ಮಾಡಿ, ಅಂದ್ರೆ ಜಗಳಾಡಬೇಕು ಅಂತಲ್ಲ, ಮನವರಿಕೆ ಮಾಡಿ ನಮ್ಗೆ ಕೊಡುವಂಥದ್ದು ಅಂತೇಳಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಯಾಕೆ ಇವತ್ತು ಟ್ವಿಟರ್ ಅಲ್ಲಿ ಹಾಕಿದ್ರು ಸಿದ್ದರಾಮಯ್ಯ, ಈ ಸ್ಟೋರಿ ನೋಡಿ. ರಾಜ್ಯಗಳ ತೆರಿಗೆ ಪಾಲು ಕಡಿತಕ್ಕೆ ಚಿಂತನೆ, ಕೇಂದ್ರದ ಪ್ರಸ್ತಾವನೆಗೆ ಸಿದ್ದರಾಮಯ್ಯ ಖಂಡನೆ. ಕೇಂದ್ರ ಸರ್ಕಾರ ವರ್ಸಸ್ ದಕ್ಷಿಣ ರಾಜ್ಯಗಳ ಯುದ್ಧ ಮತ್ತೆ ಶುರುವಾಗಿದೆ. ರಾಜ್ಯಗಳ ತೆರಿಗೆ ಹಂಚಿಕೆಯನ್ನ ಶೇಕಡಾ 41ರಿಂದ 40ಕ್ಕೆ ಕಡಿತಗೊಳಿಸುವುದಕ್ಕೆ ಎನ್ಡಿಎ ಸರ್ಕಾರ ಚಿಂತನೆ ನಡೆಸುತ್ತಿದೆಯಂತೆ. ಈ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ತೆರಿಗೆ ಅನ್ಯಾಯವನ್ನ ಮಾತುಕತೆ ಮೂಲಕ ಪರಿಹರಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ, ಒಪ್ಪಿಕೊಳ್ಳದಿದ್ದರೆ ಬೀದಿಗಿಳಿದು ಹೋರಾಟ ನಡೆಸಬೇಕಾಗುತ್ತದೆ ಎಂದು ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ನೀಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಂತ ಜನಪ್ರಿಯ ಕಾರ್ಯಕ್ರಮಗಳ ಮೂಲಕ ಕನ್ನಡಿಗರ ಮನಸ್ಸು ಗೆದ್ದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಗಾದರೂ ಮಾಡಿ ಅಪಖ್ಯಾತಿ ತರಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧರಿಸಿದಂತಿದೆ. ದುರುದ್ದೇಶದಿಂದ ನ್ಯಾಯಬದ್ದವಾಗಿ ನೀಡಬೇಕಾಗಿರೋ ತೆರಿಗೆ ಪಾಲು ಮತ್ತಿತರ ಅನುದಾನ ನೀಡದೆ ರಾಜ್ಯದ ಖಜಾನೆಯನ್ನ ಬರಿದು ಮಾಡಲು ಹೊರಟಿದೆ. ಇಂತಹ ದಮನಕಾರಿ ನೀತಿಗಳನ್ನು ಎದುರಿಸುವ ಶಕ್ತಿ ಮತ್ತು ಧೈರ್ಯ ರಾಜ್ಯ ಸರ್ಕಾರಕ್ಕಿದೆ. ಈ ಅನ್ಯಾಯವನ್ನ ರಾಜ್ಯದ ಜನತೆಯು ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನಾನು ನಂಬಿದ್ದೇನೆ. ಯಾತ್ರಾ ಇನ್ನು ಮತ್ತೆ ಕಡಿತ ಮಾಡ್ತಾ ಹೋದ್ರೆ ಏನ್ ಮಾಡಕ್ಕಾಗಲ್ಲ. ನಮ್ ತಗೊಳ್ತಾರೆ ಉತ್ತರ ಹಿಂದೂಸ್ತಾನ್ ಎಲ್ಲ ಆ ಕಡೆ ದುಡ್ಡು ಕೊಡ್ತಾರೆ ಡೆವಲಪ್ ಮಾಡಕ್ಕೆ, ನಮ್ ದುಡ್ಡು ಈ ತರ ಆ ಕಡೆ ಕೊಡ್ತಾರೆ. ಮಾಡ್ಬೇಕಲ್ಲ ಬಿಜೆಪಿ ಅವ್ರು ಸಪೋರ್ಟ್ ಮಾಡ್ಬೇಕು, ಅವ್ರು ಅದು ಆ ಕಡೆನೇ ಒಲಿತಾರಲ್ಲ, ಅವ್ರು ಸಪೋರ್ಟ್ ಮಾಡ್ಬೇಕು, ಅವ್ರು ಕೇಳ್ಬೇಕಲ್ಲ. ಸಂಸದರು ಅವ್ರ ಮುಖಂಡರು ನಮ್ ದುಡ್ಡು ಜಾಸ್ತಿ ಕೊಡು ಅಂತ ಹೇಳ್ಬೇಕು ಹೊರತಾಗಿ ಮತ್ತೆ ಇದ್ದು ಕಟ್ ಮಾಡ್ರೆ ಅವ್ರ ಕೇಳು ಜಾಸ್ತಿ ಸರ್ಕಾರ ಗಮನಿಸ್ತದ್ರೆ. ಕೇಂದ್ರ ಸರ್ಕಾರ ತೆರಿಗೆ ತಾರತಮ್ಯ ಮಾಡಿದ್ರೆ ದಕ್ಷಿಣದ ರಾಜ್ಯಗಳು ಸಿಡಿದೇಳೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.